ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ. ನನ್ನ ಕೈಯಾರೆ ತಯಾರಿಸಿದ ಸ್ಕ್ರಂಚೀಸ್ಗಳು. ಇದರಲ್ಲಿ ಎಲ್ಲ ಸೈಜಿನ ಸ್ಕ್ರಂಚೀಸ್ ಕೂಡ ಇದ್ದಾವೆ. ಎಕ್ಸೆಲ್ಲು ಆ ಥರ ಎಲ್ಲ ಇದ್ದಾವೆ, ಚಿಕ್ಕದು ದೊಡ್ಡದು ಆ ಥರ ಎಲ್ಲ ರೆಡಿ ಮಾಡಿದ್ದೀನಿ. ಇದನ್ನು ನಾನು ನೆಕ್ಸ್ಟು ಬರೋ ದಿನದಲ್ಲಿ ಆ ವಿಡಿಯೋಸ್ ಎಲ್ಲ ಯಾವ ಥರ ಮಾಡೋದು ಅನ್ನೋದನ್ನು ನಾನು ಹಾಕ್ತೀನಿ. ಇಂಥವು ತುಂಬ ಎಲ್ಲ ನಾನು ಸ್ಟಿಚ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಕಡಿಮೆ ಸಮಯದಲ್ಲೇ ಮನೆಯಲ್ಲೇ ಮಾಡ್ಕೋಬೋದು. ಸಖತ್ತಾಗಿರುತ್ತೆ. ಸ್ವಲ್ಪ ಬಟ್ಟೆ ಇದ್ರೂ ಸಾಕು, ನಾವೇ ರೆಡಿ ಮಾಡ್ಕೋಬೋದು. ಅದನ್ನು ನಾನು ಇಲ್ಲಿ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಇಷ್ಟು ರೆಡಿ ಮಾಡಿದ್ದೀನಿ ನಾನು. ಮತ್ತು ಬೇರೆನೂ ಎಷ್ಟೊಂದೆಲ್ಲ ರೆಡಿ ಮಾಡಿಬಿಟ್ಟು ಮಕ್ಕಳಿಗೆ ಆಗಲಿ ಎಲ್ಲ ಕೊಟ್ಟಿದ್ದೀನಿ. ಚೆನ್ನಾಗಿರುತ್ತೆ. ನೀವು ಸರಳವಾಗಿ ಸುಲಭವಾಗಿ ಮಾಡೋವಂಥ ವಿಧಾನ ಇದು. ನೀವು ಮಾಡ್ಬೋದು ಮನೇಲಿ. ಆಮೇಲೆ ಇದನ್ನು ಸ್ವಯಂ ಉದ್ಯೋಗ ಥರನೂ ನೀವು ಮಾಡ್ಕೋಬೋದು, ಇಂಟ್ರೆಸ್ಟ್ ಇದ್ದವರು. ನೋಡೋಣ ಮುಂದೆ ವೀಡಿಯೋಸು ಇಷ್ಟು. ಮ್ಯಾಚಿಂಗ್ ಸ್ಯಾರಿಗೆ ಆಗಲಿ ಡ್ರೆಸ್ಸಿಗೆ ಆಗಲಿ ನಾವೇ ರೆಡಿ ಮಾಡ್ಕೋಬೋದು. ಎಲಾಸ್ಟಿಕ್ ಒಂದು ಬೇಕಾಗುತ್ತೆ, ಆರಾಮ್ಸೆ ಮನೆಯಲ್ಲೇ ಮಾಡ್ಕೋಬೋದು. ನೋಡಿದ್ರಲ್ಲ, ಈ ಥರ ಸ್ಟಿಚ್ ಮಾಡೋದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ನಾನು. ಓಕೆ, ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ. ಹೀಗೆ ನನ್ನ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಆಗಿ. ಓಕೆ, ಬಾಯ್.